ಮಕ್ಕಳು ಹಸಿವಿನಿಂದ ಬಳಲಬಾರದು ಎಂದು ಸರ್ಕಾರ ದಶಕಗಳಿಂದ ಬಿಸಿಯೂಟವನ್ನು ಜಾರಿಗೆ ತಂದಿದೆ. ಆದರೆ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಮಕ್ಕಳಿಗೂ ಕೊಡುವ ಬಿಸಿಯೂಟ ಯೋಜನೆಗೆ ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಯೊಂದು ಕನ್ನ ಹಾಕಿರುವ ಘಟನೆ ಹಾಸನದಲ್ಲಿ ನಡೆದಿದ್ದು, ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಹಸಿವು ಮುಕ್ತ ಕರ್ನಾಟಕ ಮಾಡುವ ಉದ್ದೇಶದಿಂದ ಸರ್ಕಾರ ಈಗಾಗಲೇ ಶಾಲಾ ಮಕ್ಕಳಿಗೆ ಬಿಸಿಯೂಟ ಮತ್ತು ಬಡವರಿಗೆ ಅನ್ನಭಾಗ್ಯ ಯೋಜನೆಯನ್ನು ಸರ್ಕಾರ ಜಾರಿ ಮಾಡಿದೆ. ಆದರೆ ಮಕ್ಕಳು ತಿನ್ನುವ ಆಹಾರಕ್ಕೂ ಕನ್ನ ಹಾಕುವಂತಹ ಶಿಕ್ಷಣ ಸಂಸ್ಥೆಗಳಿವೆ ಎಂದರೆ ನಂಬಲು ಅಸಾಧ್ಯ. ಆದರೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ತಳಲೂರು ಗ್ರಾಮದ ಶ್ರೀ ಚಿತ್ರಲಿಂಗೇಶ್ವರ ಖಾಸಗಿ ಅನುದಾನಿತ ಸಂಸ್ಥೆ ಇದಕ್ಕೆ ತಾಜಾ ಉದಾಹರಣೆ. ಹೌದು, ಈ ಶಾಲೆ ಪ್ರಾರಂಭವಾಗಿನಿಂದಲೂ ಮಕ್ಕಳಿಗೆ ಬಿಸಿಯೂಟ ನೀಡುತ್ತಾ ಬಂದಿದ್ದು, ಬಿಸಿಯೂಟದಲ್ಲಿ ನೀಡುವ ಮೊಟ್ಟೆ ಮತ್ತು ಬಾಳೆಹಣ್ಣಿಗೆ ಕತ್ತರಿಯಾಕುತ್ತಿದ್ದಾರೆ. ಆದರೆ ಸರ್ಕಾರಕ್ಕೆ ಮಾತ್ರ ಎಲ್ಲವನ್ನೂ ಕೊಡುತ್ತಿದ್ದೇವೆಂಬ ಸುಳ್ಳು ಲೆಕ್ಕವನ್ನು ತೋರಿಸುತ್ತಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ಕಳೆದೆರಡು ದಿನಗಳ ಹಿಂದೆ ಅರಸೀಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ರವರು ಶಾಲೆಗೆ ಭೇಟಿ ನೀಡಿದ್ದು, ಬಿಸಿಯೂಟದ ಯೋಜನೆ ಪರಿಶೀಲನೆ ಮಾಡದೇ ಇರುವುದು ಕರ್ತವ್ಯದ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸುತ್ತಿದೆ. ಅನ್ನ ಸಾರು ಮಜ್ಜಿಗೆ ಅಷ್ಟೇ. ಯಾಕೆ ಮೊಟ್ಟೆ ಯಾಕೆ ಕೊಡಲ್ಲ ಅಂತ ಕೇಳಿಲ್ವಾ? ನಾವ್ ಕೇಳಿಲ್ಲ ರೀ. ಯಾಕೆ? ಗವರ್ಮೆಂಟ್ ಇಂದ ಬಂದಿಲ್ಲ, ನಾವ್ ಕೇಳಿಲ್ಲ. ಯಾರು ನಿಮ್ಗೇನ್ ಗೊತ್ತಾ ಗವರ್ಮೆಂಟ್ ಬಂದಿಲ್ಲ ಅಂತ? ಬಾಳೆಹಣ್ಣು ಕೊಟ್ಟಿಲ್ಲ. ರಾಯಚೂರ್ ಕಡೆ ಕಸ್ಪಾಲಿಂಗ್ಸ್. ಯಾಕೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಓದೋಕೆ. ಎಷ್ಟು ಜನ ಟೋಟಲ್ ಬಂದಿರೋದು? ಟೋಟಲ್ ಈ ಶಾಲೆಗ ಅಲ್ಲಿ ರೀ ಇಲ್ಲಿಗೆ ಹಾಸ್ಟೆಲ್ಗೆಲ್ಲ ಟೋಟಲ್ ಅಷ್ಟೆಲ್ಲ 51 ಹಿಂಗದಿ. 51. ನಿಮ್ಗೆಲ್ಲ ಟಿಸಿ ಬಂತ? ಇಲ್ಲ ರೀ, ಇನ್ನೂ ಬಂದಿಲ್ಲ. ಈ ಕೇಳಿದಾರೆ, ಕೊಡ್ತೀವಿ ಅಂತ ಹೇಳಿದಾರೆ. ಅಲ್ಲದೆ ಶಿಕ್ಷಣ ಸಂಸ್ಥೆಯ ವಿರುದ್ಧ ಯಾವುದೇ ಕ್ರಮ ಜರುಗಿಸದೇ ಇರುವುದು ಮತ್ತೊಂದು ಲೋಪಕ್ಕೆ ಹಿಡಿದ ಕೈಗನ್ನಡಿಯಾಗಿದ್ದು, ಈ ಯೋಜನೆಯಲ್ಲಿ ಶಿಕ್ಷಣ ಇಲಾಖೆ ಭಾಗಿಯಾಗಿದೆಯಾ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಇಲ್ಲಿ ಕೆಲವು ನ್ಯೂನತೆಗಳಿರೋದ್ರಿಂದ ಆತರ ಬರೀತಾ ಇದ್ದಾರೆ. ನ್ಯೂನತೆಗಳು ಸರ್, ಈಗ ಮೊಟ್ಟೆ ಕೊಡ್ತಾ ಇಲ್ಲ. ಈಗ ಹೋದ ವರ್ಷ ಸರ್ 1 ತಿಂಗಳು ಮೊಟ್ಟೆ ಕೊಡ್ಲಿಲ್ಲ. 1 ತಿಂಗಳು ಅಂದ್ರೆ ಸರ್ ಮೇ 30ರಿಂದ ಜುಲೈ 5 ತನಕ ಕೊಡ್ಲಿಲ್ಲ ಸರ್. ಜುಲೈ 5ನೇ ತಾರೀಕು ಡಿಸ್ಟಿಕ್ ಫುಡ್ ಆಫೀಸರ್ ಬಲರಾಮ್ ಸರ್ ಬಂದಿದ್ದ ದಿವಸನೂ ಸಹ ಕೊಡ್ಲಿಲ್ಲ. ಅವರು ಬಂದು ಹೋದ್ರೆ ಸರ್ ಅವ್ರಿಗೇನು ಗೊತ್ತಿಲ್ಲ, ಕೊಡ್ತಾರೆ ಅಂತ ತಿಳ್ಕೊಂಡು ಸರ್. ನಿಮ್ಗೆ ಏನೇನು ಇಂಚಾರ್ಜ್? ನನಗೆ ಲ್ಯಾಬ್ ಮತ್ತೆ ಸರ್ ಬಿಸಿ ಊಟದ ಕಡೆ ನೋಡ್ತೀನಿ ಸರ್. ಬಿಸಿ ಊಟ ನೀವು ಕೊಡ್ಬೇಕಲ್ವಾ? ಕೊಡ್ಬೇಕು ಸರ್. ಅದಕ್ಕೆ ನಮ್ಗೆ ತಪ್ಪಿಲ್ವಾ? ಹೌದು ಸರ್, ತಪ್ಪಿದೆ ಅದು ಸರ್. ಬಿಸಿ ಊಟ ನಾವು ನಡೆಸ್ಕೊಂಡು ಹೋಗ್ತಾ ಇರೋ ಸರ್. ಈಗ ಕ್ರಾಫ್ಟ್ ಟೀಚರ್ ಅವ್ರಿಗೆ ನಾನು ಮೊಟ್ಟೆ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ, ಅದು ನೀನ್ ಕೇಳಕ್ ಏನಿದ್ ನನಗೆ, ನೀವೇನು ಕೇಳಬಹುದು, ಅಧಿಕಾರಿಗಳು ದುಡ್ಡು ಬಿಸಾಕ್ತೀನಿ ಅಂತ ಹೇಳ್ತಾರೆ. ಹೋದ ವರ್ಷ 1 ತಿಂಗಳು ಕೊಡ್ಲಿಲ್ಲ ಸರ್. 1 ತಿಂಗಳು ಬಲರಾಮ್ ಸರ್ ಬಂದಿದ್ದು ಅವರು ಹೋದ್ರು ಸರ್, ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋದ್ರು. ಅವತ್ತು ಅವ್ರಿಗೆ ಗೊತ್ತಿಲ್ಲ ಸರ್, ಹೋದ್ರು ಅಪ್ಪಾಡಿಗೆ ಊಟ ಹಾಕ್ತಾರೆ ಅಂತ. ಅವತ್ತು ಸಹ ಕೊಡ್ಲಿಲ್ಲ. ಹೋದ ವರ್ಷ 1 ತಿಂಗಳು ಕೊಟ್ಟಿಲ್ಲ ಸರ್. ಈ 30ನೇ ತಾರೀಕಿಂದ ಇಲ್ಲಿವರೆಗೂ ಮೊಟ್ಟೆ ಕೊಟ್ಟಿಲ್ಲ ಸರ್. ಗಮನಕ್ಕೆ ತಂದಿರ ಬಿಒಗೆ? ಗಮನಕ್ಕೆ ತಂದ್ರೆ ನಮ್ಮ ಯಾವ್ದಾದ್ರು ಇದನ್ನ ತಗೊಳ್ಳಲ್ಲ ಸರ್. ನೆನೆ ಬಂದಿರಲ್ಲ ಬಿಒ ಗಮನಕ್ಕೆ ಹೇಳಿಲ್ಲ. ಬಿಒ ಸಾಹೇಬ್ರು ಸರ್ ನಾನು ಹೇಳಿಲ್ಲ. ಹೇಳಿದ್ರು ನಾವು ಯಾಕೆ ನಮ್ಮನ್ನ ಇದ್ ಮಾಡಿದಾರೆ ಸರ್. ನಾನು ಒಬ್ಬನ್ನ ಒಂದು ಮಾಡಿಬಿಟ್ಟು ನನಗೆ ಸ್ವಲ್ಪ ಸಮಸ್ಯೆ ಮಾಡ್ತಾ ಇದಾರೆ ಸರ್. ತುಂಬಾ ವೈಯಕ್ತಿಕವಾಗಿ ಟಾರ್ಚರ್ ಕೊಡ್ತಾ ಇದಾರೆ. ಇನ್ನ ಕಂಪ್ಲೀಟ್ ಜವಾಬ್ದಾರಿನ ಬಿಸಿ ಊಟದನ್ನ ಕ್ರಾಫ್ಟ್ ಟೀಚರಿಗೆ ಕೊಟ್ಟಿದ್ದಾರೆ ಸರ್. ಅವ್ರು ಹಣ ಬಿಡಿಸೋದ್ರಿಂದ ಹಿಡಿದು ಕೊಡ್ತಾರೆ. 22ನೇ ಇಸ್ವಿನಲ್ಲಿ ಚೆಕ್ ಆಗಿ ದುಡ್ಡು ಬಿಡಿಸ್ತಿರೋದೇ ಅವರು. ಈ ಶಾಲೆಯಲ್ಲಿ 80ಕ್ಕೂ ಅಧಿಕ ಮಕ್ಕಳಿದ್ದು, ಪ್ರತಿ ತಿಂಗಳು ಬಾಳೆಹಣ್ಣು ಮತ್ತು ಮೊಟ್ಟೆಯಿಂದ ಸರಿ ಸುಮಾರು 30,000 ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ. ಇದರಿಂದ ಸರ್ಕಾರಕ್ಕೆ ಅಪಾರ ನಷ್ಟವಾಗಿದೆ.